ಈ ಬಿಗ್ ಬಾಸ್ ಇಂದ ಜನರಿಗೆ ಏನ್ ಮೆಸೇಜ್ ಹೋಗುತ್ತೆ, ಜನರಿಗೆ ನೋಡಿ ಕಲ್ಕೊಬೇಕು ಅನ್ನುವಂತ ಯಾವ ವಿಚಾರಗಳು ಇಲ್ಲ. ಈ ತಲೆ ಬೋಡ್ಸ್ಕೊಳ್ಳುವಂತ ಟಾಸ್ಕ್ ಅಂತೆ ಯಾವನ್ರಿ ಇದೆಲ್ಲ ನೋಡೋ ಅಂತದ್ದು. ರಜತ್ ಅವ್ರು ತಲೆ ಬೋಡ್ಸ್ಕೋಬೇಕು ಅಂತ ಅವ್ರಿಗೆ ಸವಾಲು. ಇದೇನೋ ಮೆಣಸಿನ್ಕಾಯಿ ತಿನ್ನೋದಂತೆ, ಆಗ್ಲಕಾಯಿ ತಿನ್ನೋದಂತೆ. ಅದನ್ನ ಜನ ನೋಡ್ಕೊಂಡು ಏನ್ ಕಲಿಬೇಕು ಅದ್ರೊಳಗಡೆ. ಈ ಕನ್ನಡ ರಾಜ್ಯೋತ್ಸವ ಐತಪ್ಪ, ಕನ್ನಡ ರಿಲೇಟೆಡ್ ಆಗಿ ಏನಾದ್ರು ಒಂದು ಟಾಸ್ಕ್ ಕೊಟ್ರ ನೀವು ಕೊಡ್ಬೋದಿತ್ತಲ್ಲ. ಬಹುಶಃ ನಾನು ಹೇಳ್ತೀನಿ ನೋಡಿ, ಇದು ಕಿಚ್ಚ ಸುದೀಪ್ ಅವ್ರಿಗೂ ಇಷ್ಟ ಇಲ್ಲ ಈ ಕಾನ್ಸೆಪ್ಟ್. ಜನ ಎಷ್ಟು ಮಟ್ಟಿಗೆ ಚೇಂಜ್ ಆಗಿ ಪ್ರೋಗ್ರಾಮ್ ನೋಡೋದು ನಿಲ್ಲಿಸ್ತಾರೋ ಗೊತ್ತಿಲ್ಲ. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಬಿಗ್ ಬಾಸ್ ಸೀಸನ್ 11 ಬಹುಶಃ ಈ ಬಿಗ್ ಬಾಸ್ ಸೀಸನ್ 11 ಈಗ ಆಲ್ರೆಡಿ ಸುದೀಪ್ ಅವ್ರು ಹೇಳಿದ್ದಾರೆ, ಇದೇ ನನ್ನ ಕೊನೆಯ ಬಿಗ್ ಬಾಸ್ ಆಂಕರಿಂಗ್ ಅಂತ ಹೇಳಿ. ನೆಕ್ಸ್ಟ್ ಯಾರು ಆಂಕರ್ ಬರ್ತಾರೋ ನಮಗಂತೂ ಗೊತ್ತಿಲ್ಲ. ಇಲ್ಲಿ ಹೋಗ್ತಾ ಹೋಗ್ತಾ ಸೀಸನ್ ಇಂದ ಸೀಸನ್ ಬದಲಾಗ್ತಾ ಈ ಬಿಗ್ ಬಾಸ್ ಅಲ್ಲಿ ಬರುವಂತ ಟಾಸ್ಕ್ಗಳು ಅಥವಾ ಅಲ್ಲಿ ಆಡುವಂತ ಗೇಮ್ಗಳಾಗಿರ್ಬೋದು ಅಥವಾ ಗೇಮ್ ಪ್ಲಾನ್ಗಳಾಗಿರ್ಬೋದು, ಅದು ಯಾವ ಒಂದು ಮಾನದಂಡದ ಮೇಲೆ ಯಾವ ಒಂದು ಜನರಿಗೆ ಒಳಿತಾಗುತ್ತೆ ಅನ್ನೋ ದೃಷ್ಟಿನಲ್ಲಿ ಇಟ್ಕೊಂಡು ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಈಗ ಬಿಟ್ಬಿಡಿ, ಸೀಸನ್ 9ವರೆಗೂ ಬಿಟ್ಬಿಡಿ, ಹೆಂಗೋ ಒಂದಷ್ಟು ಗೇಮ್ಗಳು ಅವೆಲ್ಲ ಬಂತು. ಈ 10-11 ಅದರಲ್ಲಿ ಈ 11 ಇದೆಯಲ್ಲ, 11ನಲ್ಲಂತೂ ಏನಾದರೂ TRP ನಲ್ಲೂ ಈಗ ಆಲ್ರೆಡಿ ಕಡಿಮೆ ಇದೆ. ಅದು ಏನೆಲ್ಲ ಮಾಡಿ ಚೇಂಜಸ್ಗಳು ಮಾಡೋಕ್ಕಾಗುತ್ತೋ, ಏನೆಲ್ಲ ಬಲವಂತವಾಗಿ ಅದ್ರಲ್ಲಿ ತುರ್ಕಕ್ಕಾಗುತ್ತೋ ಎಲ್ಲವನ್ನ ಕೂಡ ತುರ್ಕಿ ಹೆಂಗಾರು ಮಾಡಿ ಸೀಸನ್ ಮುಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ವಾಹಿನಿ ಆ ಒಂದು ಪ್ರೊಡಕ್ಷನ್ ಪರ್ಟಿಕ್ಯುಲರ್ ಬಿಗ್ ಬಾಸ್ ಪ್ರೊಡಕ್ಷನ್ ಟೀಮ್ ಅವರು ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಒಂದು ಪ್ರಶ್ನೆ, ಈ ಬಿಗ್ ಬಾಸ್ ಇಂದ ಜನರಿಗೆ ಏನ್ ಮೆಸೇಜ್ ಹೋಗುತ್ತೆ, ಏನು ಅನುಕೂಲ ಅಥವಾ ಜನ ಕಲಿಯಂಥದ್ದೇನು ಅನ್ನುವಂಥ ಪ್ರಶ್ನೆ ಸುದೀಪ್ ಅವರು ಇದಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾರೆ. ಇದೊಂದು ನೋಡಿ, ಮನೋರಂಜನೆಯಾಗೆ ತೆಗೆದುಕೊಳ್ಳಿ, ಎಂಟರ್ಟೈನ್ಮೆಂಟ್ ಅಷ್ಟೇ ಇದು. ಇದರಿಂದ ಕಲಿಯುವಂಥದ್ದು ಅಥವಾ ನೋಡಿ ನಾವೇನೋ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳೋಂಥದ್ದು ಏನು ಇಲ್ಲ. ಈ ಬಂಗಾರದ ಮನುಷ್ಯ ಪಿಕ್ಚರ್ ಅಣ್ಣವ್ರ ಫಿಲಮ್ ನೋಡ್ಬಿಟ್ಟು ಸಿಟಿಗೆ ಬಂದಿದ್ದವರೆಲ್ಲ ಬಿಟ್ಬಿಟ್ಟು ವಾಪಸ್ ಹಳ್ಳಿಗಳ ಕಡೆಗೆ ಹೋಗ್ಬಿಟ್ಟು ಹೊಲಗಿಲ್ಲ ಜಮೀನ್ ಮಾಡ್ಕೊಂಡು ಜೀವನವನ್ನ ಕಟ್ಕೊಂಡ್ರು. ಆ ರೀತಿಯಾದಂಥ ಯಾವುದೇ ಸ್ಫೂರ್ತಿದಾಯಕವಾದಂಥ ಜನರಿಗೆ ನೋಡಿ ಕಲ್ಕೊಬೇಕು ಅನ್ನುವಂಥ ಯಾವ ವಿಚಾರಗಳು ಇಲ್ಲ. ಒಂದು ಎಂಟರ್ಟೈನ್ಮೆಂಟ್ ಅಂತಾನೆ ಇಟ್ಕೊಳ್ಳೋಣ ಅಲ್ವಾ. ಈಗ ಪುಷ್ಪ 2 ಫಿಲಮ್ ಬರ್ತಿದೆ ಆಯ್ತಾ, ಅದ್ರಲ್ಲಿ ಏನು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದ್ರೊಳಗಡೆ ಅಲ್ಲೇನು ನಾವು ನೋಡ್ಬಿಟ್ಟು ಮರ ಕಡ್ದ್ಬಿಟ್ಟು ಪೊಲೀಸರು ಕಾಣಿಸ್ದಂಗೆ ಹೆಂಗೆ ಕದ್ದು ಸಾಗಣೆ ಮಾಡಬೇಕು, ಹೆಂಗ್ ಶ್ರೀಮಂತ ಆಗಬೇಕು ಆ ಥರದ್ದು ಇರುತ್ತೆ. ಅದು ನೋಡಿ ನಾವು ಕಲ್ತ್ಕೊಳ್ಳೋಂಥದ್ದೇನಿಲ್ಲ, ನೋಡ್ಬೇಕು ಬಿಡಬೇಕು ಆ ಥರ. ಬಿಗ್ ಬಾಸ್ದು ಅಷ್ಟೇ, ನೋಡ್ಬೇಕು ಬಿಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಒಪ್ಕೊಳ್ಳೋಣ. ಇದ್ಯಾವ್ದ್ರಿ ಹೊಸ ಆಟಗಳು ಅಂತೆ, ಜನರಿಗೆ ಏನು ಮನೋರಂಜನೆ ಇವ್ರು ಅನ್ಕೊಂಡಿರ್ಬೇಕು. ಜನರಿಗೆ ಥ್ರಿಲ್ಲಿಂಗು ಮನೋರಂಜನೆ ಜನ ಜಾಸ್ತಿ ನೋಡ್ತಾರೆ ಅಥವಾ TRP ಜಾಸ್ತಿ ಆಗ್ಬಿಡುತ್ತೆ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಏನ್ ಮೆಸೇಜ್ ಅನ್ನ ಕೊಡಕ್ ಹೋಗ್ತಿದ್ದೀರಾ? ಜನನು ಕೂಡ ಈ ಟಾಸ್ಕ್ಗಳನ್ನ ಆ ಬಿಗ್ ಬಾಸ್ ಹಿಂದೆ ಇರೋವಂಥ ಬಿಗ್ ಬಾಸ್ ನಾನು ಹೇಳಲ್ಲ, ಹಿಂದೆ ಇರೋವಂಥ ಡೈರೆಕ್ಟ್ರು ಅದು ಯಾವ್ಯಾವ ರೀತಿಯಾಗಿ ಟಾಸ್ಕ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೋ 10-11 ಬಗ್ಗೆ ನಾನು ಮಾತಾಡ್ತಾ ಇರುವಂಥದ್ದು. ತಲೆ ಬೋಡ್ಸ್ಕೊಳ್ಳೋಂಥ ಟಾಸ್ಕ್ ಅಂತೆ ಯಾವನ್ರಿ ಇದೆಲ್ಲ ನೋಡೋ ಅಂಥದ್ದು. ಇದು ನೋಡಿ ಜನಕ್ಕೆ ಏನ್ರಿ, ಇದು ನೋಡಿ ಏನ್ ಕಲಿಬೇಕು ಎಷ್ಟೋ ಜನ ಅಪ್ಪ ಅಮ್ಮ ಸತ್ರನೇ ತಲೆ ಬೋಡ್ಸ್ಕೊಳಲ್ಲ ಮಕ್ಳಿಂತ ಟೈಮಲ್ಲಿ. ಅಲ್ಲಿ ಹೋಗ್ಬಿಟ್ಟು ಒಂದು 2 ನಿಮಿಷದ ಗೇಮ್ಗೋಸ್ಕರ ತಲೆ ಬೋಡ್ಸ್ಕೊಳೋದಂತೆ. ನೀವು ಏನು ಅವ್ರು ಕೊಡ್ತೀರ ತಲೆ ಬೋಡ್ಸ್ಕೊಬೇಕು ಅಂತ ಅವ್ನು ಯಾರೋ ಒಬ್ಬ ಹೇಳ್ತಾನೆ, ಅವ್ನ ಪಾಪ ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರು ಕೂತ್ಕೊಂಡು ತಲೆ ಬೋಡ್ಸ್ಕೊಬೇಕು, ಇನ್ನೊಬ್ಬ ಗಡ್ಡ ಬೋಡ್ಸ್ಕೊಬೇಕು. ಅದನ್ನು ಮೀರಿ ಇದೇನೋ ಮೆಣಸಿನ್ಕಾಯಿ ತಿನ್ನೋದಂತೆ, ಆಗ್ಲಕಾಯಿ ತಿನ್ನೋದಂತೆ. ಆಗ್ಲಕಾಯಿ ಬಿಡಿ, ಹೆಂಗೋ ಒಂಚೂರು ಕಷ್ಟಪಟ್ಟು ತಿನ್ಕೊಂಡ್ಬಿಡ್ಬೋದು ಕಹಿ ಆದ್ರೂ. ಮೆಣಸಿನ್ಕಾಯಿ ತಿನ್ನೋದಂತೆ. ಮೆಣಸಿನ್ಕಾಯಿ ರೀ ಅಲ್ಲಿ ನೋಡ್ಬಿಟ್ಟು ನೋಡೋರ್ಗೆನೆ ಅದು ತಡಿಯಕ್ಕಾಗಲ್ಲ, ಅಷ್ಟೊಂದು ಹೊಟ್ಟೆ ಉರಿತಾ ಇರುತ್ತೆ, ಪಿತ್ತ ನೆತ್ತಿಗೆ ಇರ್ತಾ ಇರುತ್ತೆ. ಅದ್ರಲ್ಲಿ ಮೆಣಸಿನ್ಕಾಯಿ ತಿನ್ನೋ ಟಾಸ್ಕ್ ಅಂತೆ. ತಿಂದು ಆಕೆ ಬಾಯ್ ಬಡ್ಕೊಳೋದು, ನೀರು ಕುಡಿಯೋದು, ಅದನ್ನ ಜನ ನೋಡ್ಕೊಂಡು ಏನ್ ಕಲಿಬೇಕು ಅದ್ರೊಳಗಡೆ. ಈ ತಲೆ ಬೋಡ್ಸ್ಕೊಳ್ಳುವಂಥದ್ದು ಈ ಮಾನವ ಹಕ್ಕುಗಳ ಹೋರಾಟ ಸಂಘಗಳು, ಸಮಿತಿಯವರು, ಅದಕ್ಕೆ ಅಂತ ಒಂದಷ್ಟು ಇಲಾಖೆಗಳು, ಅಧಿಕಾರಿಗಳೆಲ್ಲ ಇದ್ದಾರೆ. ಇದ್ರ ಬಗ್ಗೆ ಯಾರು ಏನು ಪ್ರಶ್ನೆ ಮಾಡಲ್ವಾ? ಆ ಹುಲಿ ಉಗ್ರ ಹಾಕೊಂಡಿದ್ದಾನೆ ಅಂತೇಳಿ ಯಾರೋ ಒಂದು ಮಾಡಿ ಕಂಪ್ಲೇಂಟ್ ಕೊಟ್ರಿ. ಇವಾಗ್ಲೂ ಈ ತಲೆ ಬೋಡ್ಸ್ಕೊಳ್ಳುವಂಥದ್ದು, ಮೆಣಸಿನ್ಕಾಯಿ ತಿನ್ನುವಂಥದ್ದು, ಅದು ನೋಡ್ಬಿಟ್ಟು ಯಾವ್ದೋ ಮನೆಯಲ್ಲಿ ಒಂದು ಮಗು ಮೆಣಸಿನ್ಕಾಯಿ ತಿನ್ಬಿಡ್ತಪ್ಪ, ಯಾರು ಬರ್ತಾರೆ? ಓಲಿ ಜನ ಅದ್ರಲ್ಲಿ ನೀವು ಅನ್ಕೊಂಡಿರ್ಬೋದು ಅದು ಎಂಟರ್ಟೈನ್ಮೆಂಟ್ ಅಂತ. ದೇವರೊಳಗೆ ಎಂಟರ್ಟೈನ್ಮೆಂಟ್ ಅನ್ಸಲ್ಲ ಅದು. ನಾನೊಬ್ಬ ವೀಕ್ಷಕನಾಗಿ ನಾನು ಈ ಸ್ಟೋರಿಗೋಸ್ಕರ ನೋಡಿದ್ದೀನಿ. ನಾವೇನು ಬಿಗ್ ಬಾಸ್ ನೋಡಕ್ ಹೋಗಲ್ಲ, ಈ ಸ್ಟೋರಿಗೋಸ್ಕರ ನೋಡಿರೋದಷ್ಟೇ. ಜನಗಳಿಂದ ಒಂದಷ್ಟು ನಮಗೂ ಕಾಲ್ಗಳು ಬರ್ತವೆ, ಈ ತರ ಇದೆ ಒಂದಷ್ಟು, ನೀವ್ ಯಾಕೆ ಪ್ರಶ್ನೆ ಮಾಡಲ್ಲ ಅಂತೇಳಿ. ಅಟ್ಲೀಸ್ಟ್ ನಾವಾರು ಒಂದು ಪ್ರಶ್ನೆ ಮಾಡುವಂತ ಕೆಲಸ ನೋಡ್ತೀವಲ್ಲ, ನಿಜವಾಗ್ಲೂ ಅದು ಇರಿಟೇಟ್ ಅನ್ಸುತ್ತೆ, ಮನ್ಸಿಗೆ ಮೈಂಡ್ಗೆ ಡಿಸ್ಟರ್ಬ್ ಆಗುತ್ತೆ. ನೀವು ಅನ್ಬಿಟ್ಟು ನೋಡ್ಬೇಡಿ ಬಿಡಿ ಅಂತ ಅನ್ಬಿಟ್ಟು. ಅದು ಚಾನಲ್ ಇದೆಯಲ್ಲ, ಚಾನಲಲ್ಲಿ ಬಂದಾಗ ನೀವು ನೋಡಬೇಡಿ ನೋಡಿ ಅನ್ನುವಂಥದ್ದು ಹೇಳೋದಲ್ಲ ಅಲ್ಲ.
ಈಗ ಮೊಬೈಲಲ್ಲಿ ಬಂದರೆ ನಮ್ಮಿಷ್ಟ ಅದು. ನಾವು ಬೇಕು ಅಂತೇಳಿ ಈಗ ನ್ಯಾಷನಲ್ ಟಿವಿನಲ್ಲಿ ಒಂದು ವಿಡಿಯೋ ಬೇಕು ಅಂತಂದ್ರೆ ನಾವು ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ ಕಂಟೆಂಟ್ ಹಾಕಿದ್ರಷ್ಟೇ ನಾವು ನೋಡೋದು, ಅದು ನಮ್ಮ ಇಷ್ಟ. ಟಿವಿದು ಹಂಗಲ್ಲ, ಟಿವಿ ಹಾಕಿರ್ತೀವಿ ಅದ್ರ ಪಾಡ್ಗದ್ ಬರ್ತಾ ಇರುತ್ತೆ, ಯಾರೋ ಒಂದಷ್ಟು ಜನ ನೋಡ್ಬೋದು ಅದನ್ನ. ಅದು ಕೂಡ ಅದು ನಮ್ಮಿಷ್ಟ ಆಗಲ್ಲ. ನಿಮ್ಮ ಇಷ್ಟದ ಪ್ರಕಾರ ನೀವು ಜನರ ಮೇಲೆ ಯಾವುದನ್ನು ಕೂಡ ಹೇರಕ್ಕೆ ಹೋಗ್ಬಾರ್ದು. ಈ ರೀತಿಯಾದಂಥ ಟಾಸ್ಕ್ಗಳನ್ನ ಕೊಟ್ಟು, ಈ ಕನ್ನಡ ರಾಜ್ಯೋತ್ಸವ ಐತಪ್ಪ, ಕನ್ನಡ ರಿಲೇಟೆಡ್ ಆಗಿ ಏನಾದ್ರು ಒಂದು ಟಾಸ್ಕ್ ಕೊಟ್ರ ನೀವು ಕೊಡ್ಬೋದಿತ್ತಲ್ಲ. ಏನಾದರೂ ಪೂರ್ತಿ ಕನ್ನಡದಲ್ಲಿ ಮಾತಾಡುವಂಥದ್ದು ಅಥವಾ ಕನ್ನಡದ ಒಗಟುಗಳಾಗಿರ್ಬೋದು, ಏನೋ ಒಂದು ಮಾಡ್ಬೋದು. ಅಂಥವು ಮಾಡಲ್ಲ. ಮೆಣಸಿನಕಾಯಿ ತಿನ್ನೋದು, ತಲೆ ಬೋಳ್ಸ್ಕೊಡುವಂಥದ್ದು. ಬಹುಶಃ ಈ 10-11 ಇಂದ ಶುರುವಾಗಿದ್ದು ಈ ಸೀಸನ್ಗಳಲ್ಲಿ, ಕಳೆದ ಸೀಸನ್ ಇಂದ ಈ ತಲೆ ಬೋಳ್ಸ್ಕೊಳೋಂಥ ಕಾನ್ಸೆಪ್ಟ್. ಬಹುಶಃ ನಾನು ಹೇಳ್ತೀನಿ ನೋಡಿ, ಇದು ಕಿಚ್ಚ ಸುದೀಪ್ ಅವ್ರಿಗೂ ಇಷ್ಟ ಇಲ್ಲ ಈ ಕಾನ್ಸೆಪ್ಟ್, ಆಯ್ತಾ? ಈ ಗೇಮ್ ಇದೆಯಲ್ಲ, ತಲೆ ಬೋಡ್ಸ್ಕೊಂಡು ಮೆಣಸಿನಕಾಯಿ ತಿನ್ನುವಂಥದ್ದು, ಸೊ ಇದು ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಇಷ್ಟ ಇಲ್ಲ. ಬಹುಶಃ ಅವೆಲ್ಲ ನೋಡಿ ಇತ್ತೀಚೆಗೆ ಅವ್ರಿಗೆ ಬೇಜಾರಾಗಿನೇ 10-11 ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿರುವಂಥದ್ದು. ನೋಡಿ, ಜನ ನೋಡ್ತಿರ್ತಾರೆ. ಕನ್ನಡದ ಕೋಟ್ಯಾಧಿಪತಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. TRP ಹೆಂಗಿತ್ತು ಅದು ಬೇಕಾಗಿಲ್ಲ. ನೋಡಿ, ಒಂದಷ್ಟು ಬುದ್ಧಿವಂತರು ಕಷ್ಟಪಟ್ಟು ಓದ್ಕೊಂಡಿರೋ ಅಂಥವ್ರು ಬಂದು ಕೂತ್ಕೊಂತಿದ್ರು. ಪುನೀತ್ ರಾಜ್ಕುಮಾರ್ ಅವ್ರ ಪ್ರಶ್ನೆಗಳನ್ನ ಕೇಳ್ತಿದ್ರು. ಅದು ಗೆದ್ದಂಥವ್ರಿಗೆ ಒಂದಿಷ್ಟು ಪ್ರಶ್ನೆ ಹೇಳಿದ್ರು, ಒಂದಿಷ್ಟು ಅಮೌಂಟ್ ಅಂತ ಇರ್ತಿತ್ತು. ಅದೃಷ್ಟರು 1 ಕೋಟಿ ತನಕ ಗೆಲ್ತಿದ್ದ. ಅಟ್ಲೀಸ್ಟ್ ಯಾರೋ ಒಬ್ಬ ವಿದ್ಯಾವಂತ ಬಡವ್ರಿಗೆ ಆ ಹಣ ಸಹಾಯ ಆಗ್ತಾ ಇತ್ತು. ನೋಡೋಂಥ ನಮ್ಮಂಥ ಪ್ರೇಕ್ಷಕರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನರಲ್ ನಾಲೆಜ್ ಆದ್ರೂ ಇಂಪ್ರೂವ್ ಆಗ್ತಾ ಇತ್ತು. ಯಾರೋ ಒಬ್ಬ ಬಡ ವಿದ್ಯಾರ್ಥಿಗೋ ಅಥವಾ ಒಬ್ಬ ಬಡ ಮಹಿಳೆಗೋ, ವಿದ್ಯಾವಂತ ಮಹಿಳೆಗೋ ಒಂದಷ್ಟು ಹಣಕಾಸಿನ ಸಹಾಯ ಆಯಿತು ಅಂತ ನೋಡಿದವ್ರಿಗೂ ನಮ್ಗೊಂದು ಸ್ವಲ್ಪ ಖುಷಿ, ನಮಗೂ ಒಂದು ಸ್ವಲ್ಪ ಮೈಂಡ್ಗೆ ನಾಲೆಡ್ಜ್ ಬರ್ತಿತ್ತು. ನಾವು ಕೂಡ ಅಟ್ಲೀಸ್ಟ್ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಯೋಚನೆ ಮಾಡ್ತಾ ಇದ್ದೋ. ಆ ರೀತಿಯಾದಂಥ ಕಾರ್ಯಕ್ರಮಗಳ ಮಧ್ಯದಲ್ಲಿ ಈ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಪರ್ಪಸ್ ಓಕೆ, ನಮಗೂ ಬೇಕು ಒಪ್ಕೊಳ್ಳೋಣ. ಆದರೆ ಈ ರೀತಿಯಾಗಿ ಎಂಟರ್ಟೈನ್ಮೆಂಟ್ಗೆ ಸಾಕಷ್ಟು ಕಾನ್ಸೆಪ್ಟ್ಗಳಿದೆ. ಮೆಣಸಿನ್ಕಾಯಿ ತಿನ್ನೋದು, ಹಾಗಲಕಾಯಿ ತಿನ್ನೋದು, ತಲೆ ಬೋಳ್ಸ್ಕೊಳೋದು, ಒಡೆದಾಡೋದು, ಬಾಯಿಗೆ ಬಂದಂಗೆ ಬೈಯೋದು, ಇವೆಲ್ಲವೂ ಕೂಡ ಜನರಿಗೆ ಏನು ಮೆಸೇಜ್ ಹೋಗುತ್ತೋ ಗೊತ್ತಿಲ್ಲ. ಇದೇ ರೀತಿಯಾದಂಥ ಕಾರಣಕ್ಕೇನೆ ಬಹುಶಃ ಬಿಗ್ ಬಾಸ್ನ TRP ಕಡಿಮೆ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಜನ ಆ ಕಾರ್ಯಕ್ರಮವನ್ನೇ ರಿಜೆಕ್ಟ್ ಮಾಡೋಕ್ಕೂ ಮುನ್ನ ಒಂದಷ್ಟು ಬದಲಾವಣೆಗಳನ್ನ ಮಾಡಿ, ಒಂದಷ್ಟು ಹೊಸ ಹೊಸ ಕಾನ್ಸೆಪ್ಟ್ಗಳು ಜನರಿಗೆ ಹತ್ರ ಆಗುವಂಥ ರೀತಿಯಲ್ಲಿ ಜನರಿಗೂ ಕೂಡ ಅಟ್ಲೀಸ್ಟ್ ಅದನ್ನ ಫಾಲೋ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನೋರಂಜನೆಯಾಗಿ ನೋಡೋ ಅಂಥ ರೀತಿನಲ್ಲಾದ್ರೂ ಗೇಮ್ ಪ್ಲಾನ್ಗಳನ್ನ, ಟಾಸ್ಕ್ಗಳನ್ನ ಕೊಡಿ. ಅದು ಪಾಪ ಅಲ್ಲಿ ಮಾಡೋವಂಥವ್ರಿಗೂ ಅಷ್ಟೇನೆ, ಅದೇನು ಇಷ್ಟಪಟ್ಟು ಮಾಡಲ್ಲ. ಯಾರ್ರೀ ಅವರೆಲ್ಲ ಹೀರೋ ಮೆಟೀರಿಯಲ್ಸ್, ನಾವು ಹೀರೋ ಆಗ್ಬೇಕು ಅಂತ ಆಸೆ ಇಕ್ಕೊಂಡ್ ಬಂದಿರೋ ಅಂಥವ್ರು ಅವರೆಲ್ಲ. ಅವರು ಅಲ್ಲಿ ತಲೆ ಬಳ್ಸ್ಕೊಳಕ್ಕೆ ಇಷ್ಟಿಷ್ಟು ಗಡ್ಡಗಳು ಬಿಟ್ಟಿರ್ತಾರೆ, 1 ವರ್ಷ 2 ವರ್ಷದಿಂದ ಗಡ್ಡ ಬಳ್ಸ್ಕೊಳಕ್ಕೆ ಜನರ ಮುಂದೆ. ಆ ರೀತಿಯಾಗಿ ಅವ್ರಿಗೂ ಇಷ್ಟ ಇಲ್ಲ ರೀ. ನಾವು ಪ್ರೇಕ್ಷಕರಾಗಿ ನೋಡೋರ್ಗೆ ನಮ್ಗೆ ಈ ತರ ಒಂಥರ ಬೇಜಾರು, ಒಂಥರ ಮನ್ಸಿಗೆ ಕಸಿವಿಸಿ ಅಂದ್ರೆ ಅವ್ರ ಮನೆಯವ್ರು ನೋಡ್ತಿರ್ತಾರೆ, ಅವ್ರ ಹೆಂಡತಿ ಮಕ್ಕಳು ಅಥವಾ ಅವ್ರ ತಾಯಿ ತಂದೆ ನೋಡ್ತಿರ್ತಾರೆ, ಅವ್ರಿಗೆಷ್ಟು ಅದು ಸಂಕಟ ಆಗ್ಬೋದು. ಇವನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಬಿಗ್ ಬಾಸ್ನ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಅಥವಾ ಆ ಚಾನಲ್ ಆಗಿರ್ಬೋದು, ಅಟ್ಲೀಸ್ಟ್ ಒಂದಷ್ಟು ಬದಲಾವಣೆಗಳನ್ನ ಮಾಡಿ. ಇಲ್ಲಾಂದ್ರೆ ಸುದೀಪ್ ಹೋಗ್ತಿದ್ದಂಗೆ ಜನ ಎಷ್ಟು ಮಟ್ಟಿಗೆ ಚೇಂಜ್ ಆಗಿ ಆ ಪ್ರೋಗ್ರಾಮ್ ನೋಡೋದು ನಿಲ್ಲಿಸ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ನೋಡೋದ್ ರೀತಿನಲ್ಲಾದ್ರೂ ಆಗ್ಲಿ ಅಂತಂದ್ರೆ ಇನ್ಮೇಲಾದ್ರೂ ಈ ತರ ಕಾನ್ಸೆಪ್ಟ್ಗಳೆಲ್ಲ ದರಿದ್ರ ಕಾನ್ಸೆಪ್ಟ್ ಅಂತಾನೆ, ಇವನ್ನೆಲ್ಲ ಬಿಟ್ಟು ಬಂದಿರೋ ಕಂಟೆಸ್ಟೆಂಟ್ಗಳು ಇರ್ತಾರಲ್ಲ, ಅವ್ರಿಗೂ ಕೂಡ ಒಂದಷ್ಟು ಗೌರವ ಸಿಗೋ ರೀತಿಯಲ್ಲಿ ನೋಡೋ ಅಂತ, ನಮಗೂ ಒಂದ್ ಸ್ವಲ್ಪ ಇರಿಟೇಷನ್ ಆಗದೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರೋ ರೀತಿಯಲ್ಲಿ ಕಾನ್ಸೆಪ್ಟ್ಗಳನ್ನ ರೂಪಿಸಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಿದೆ ದೇವ್ರೊಳಗೆ ನಾನು ಹೇಳ್ತೀನಲ್ಲ, ನಾನೇನಾದ್ರು ಬಿಗ್ ಬಾಸ್ ಹೋಗಿ ಅಲ್ಲೇನೋ ತಲೆ ಬಳ್ಸ್ಕೊಳೋ ಕಾನ್ಸೆಪ್ಟ್ ಬಂದಿದ್ರೆ ಡೋರ್ ತೆಗಿರಿ, ನಾನು ಹೋಗ್ತೀನಿ, ತಲೆ ಅಂತೂ ಬೋಳ್ಸ್ಕೊಳಲ್ಲ ಅಂತಾನೆ ಹೇಳ್ಬಿಟ್ಟು ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ ಕಮೆಂಟ್ ಏನಿದೆ ದಯಮಾಡಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮಸ್ಕಾರ.